ಜಗತ್ತಿನ ಎರಡು ಶಕ್ತಿಶಾಲಿ ದೇಶಗಳ ನಡುವೆ ಏನು ನಡೀತಾ ಇದೆ? ಇದೇನಪ್ಪ ಮೊನ್ನೆ ಟ್ರಂಪ್ ಒಂದು ಕಡೆ ಪುಟಿನ್ ಅವ್ರ ಪರವಾಗಿದ್ದರು, ಝೆಲೆನ್ಸ್ಕಿಯನ್ನು ಸರಿಯಾಗಿ ಝಾಡಿಸಿ ಕಳಿಸಿದ್ರು. ಇದೆಲ್ಲ ಮಾಹಿತಿಗಳ ನಡುವೆ ಅಮೆರಿಕ ಗೊತ್ತಿಲ್ಲದಂತೆ ರಷ್ಯಾ ಗೊತ್ತಿಲ್ಲದಂತೆ ಅಮೆರಿಕ ಪರಮಾಣು ಸಂಗ್ರಹವನ್ನು ಜೋರು ಮಾಡ್ಕೊಳ್ತಾ ಇದ್ದಾರಾ? ಇದು ದೊಡ್ಡ ಪ್ರಶ್ನೆ ಇದೀಗ. ಇಲ್ಲಿ ಸದ್ದಿಲ್ಲದೆ ಪರಮಾಣು ಸಂಗ್ರಹ ಆಗ್ತಾ ಇದೆ. ಭಾರೀ ಪ್ರಮಾಣದಲ್ಲಿ ಪರಮಾಣು ಶಸ್ತ್ರಾಸ್ತ್ರವನ್ನು ಎರಡೂ ದೇಶಗಳು ಸಂಗ್ರಹ ಮಾಡಿಕೊಳ್ತಾ ಇದೆ. ಯುಕ್ರೇನ್ನ ವಾರ್ ನಿಲ್ಲಿಸುವಂಥ ನೆಪದಲ್ಲಿ ಅಮೆರಿಕ ರಷ್ಯಾದ ಅತಿರೇಕ ವರ್ತನೆನ ಇದು. ಒಂದು ಕಡೆ ಉಕ್ರೇನ್ನಲ್ಲಿರ್ತಕ್ಕಂಥ ಅಪಾರ ಖನಿಜ ಸಂಪತ್ತು ದೋಚಬೇಕು ಅಂತ ಪೈಪೋಟಿಗೆ ಇಳಿದಿದ್ದಾರಾ? ಮತ್ತೊಂದು ಕಡೆ ಸದ್ದಿಲ್ಲದೆ ಪರಮಾಣು ಶಸ್ತ್ರಾಸ್ತ್ರ ಸಂಗ್ರಹದಲ್ಲಿ ದೇಶಗಳು ತೊಡಗಿವೆ. ಒಂದೇ ದಿನ ಅಮೆರಿಕ ರಷ್ಯಾ ಕಳ್ಳಾಟಗಳು ಬೆಳಕಿಗೆ ಬರ್ತಾ ಇದೆ. ಇಲ್ಲಿ ಸ್ಯಾಟಲೈಟ್ ಇಮೇಜಸ್ ಸಿಗ್ತವಲ್ವ, ಅದರಲ್ಲಿ ಚೆಕ್ ಮಾಡಿಕೊಂಡಾಗ ಈ ಪರಮಾಣು ಸಂಗ್ರಹ ಒಂದು ಕಡೆ ಗೊತ್ತಾಗ್ತಾ ಇದೆ ಅಲ್ಲಿ ಅಂತ. ವಿಶ್ವದ 9 ದೇಶಗಳಲ್ಲಿ 12,000 ಪರಮಾಣು ಬಾಂಬ್ಗಳಿವೆ. ರಷ್ಯಾದಲ್ಲಿಯೇ ಅತಿ ಹೆಚ್ಚಿದೆ. ಅಮೆರಿಕ ಆಪರೇಷನ್ ಏನು ಅಂತ ನೋಡಿದ್ರೆ, ಬ್ರಿಟನ್ನ ಲೇಕನ್ ಹೀತ್ ಬೇಸ್ನಲ್ಲಿ 22 ಬಂಕರ್ಗಳನ್ನು ನವೀಕರಣ ಮಾಡ್ತಾ ಇದೆ. ಪ್ರತಿ ಬಂಕರಲ್ಲೂ 4 ಪರಮಾಣು ಶಸ್ತ್ರಾಸ್ತ್ರವನ್ನು ದಾಸ್ತಾನು ಮಾಡ್ತಾ ಇದೆ. ಲೋಕನ್ ಹೀತ್ ಬ್ರಿಟನ್ನಲ್ಲಿರ್ತಕ್ಕಂಥ ಅತಿ ದೊಡ್ಡ US ವಾಯುಪಡೆಯ ನೆಲೆ. ಇಲ್ಲಿ 17 ವರ್ಷಗಳ ಬಳಿಕ ಶಸ್ತ್ರಾಸ್ತ್ರವನ್ನು ಅಮೆರಿಕ ಸಂಗ್ರಹ ಮಾಡ್ತಾ ಇದೆ. ಇನ್ನು ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳ್ತಿರ್ತಕ್ಕಂತಹ ಟ್ರಂಪ್ ಸದ್ದಿಲ್ಲದೇ ಯಾಕಿಂತ ಶಸ್ತ್ರಾಸ್ತ್ರವನ್ನು ಲೋಡ್ ಮಾಡ್ಕೊಳ್ತಾ ಇದ್ದಾರೆ ಇವರು ಅಂತ ಗೊತ್ತಿಲ್ಲ. ಸ್ಯಾಟಲೈಟ್ ಆಧಾರಿತ ಚಿತ್ರಗಳಲ್ಲಿ ಇದೀಗ ಈ ರಹಸ್ಯ ಬಯಲಾಗ್ತಾ ಇದೆ. ಬ್ರಿಟನ್ ಮಾತ್ರವಲ್ಲ, ಇಟಲಿ, ಟರ್ಕಿ, ಬೆಲ್ಜಿಯಂ, ನೆದರ್ಲ್ಯಾಂಡ್ಸ್, ಜರ್ಮನಿಯ ವಾಯುನೆಲೆಯಲ್ಲಿಯೂ ಕೂಡ ಪರಮಾಣು ಶಸ್ತ್ರಾಸ್ತ್ರ ಸಂಗ್ರಹ ಆಗ್ತಾ ಇದೆ. ಇಲ್ಲಿ ಈ ಬಾಂಬ್ಗಳ ಸಾಮರ್ಥ್ಯ ನೋಡಿದ್ರೆ 50 ಕಿಲೋ ಟನ್ಗಳಷ್ಟು ಇದೆ. ಇದು ಹಿರೋಶಿಮಾ ಮೇಲೆ ಬಿತ್ತಲ್ಲ ನ್ಯೂಕ್ಲಿಯರ್ ಬಾಂಬ್, ಅದಕ್ಕಿಂತ 3 ಪಟ್ಟು ಹೆಚ್ಚು ಶಕ್ತಿಶಾಲಿ. ರಷ್ಯಾ ಏನು ಮಾಡ್ತಿದೆ ಅಂತ ನೋಡಿದ್ರೆ, ಹೇಳಿ ಕೇಳಿ ಪುಟಿನ್ ಮಾಜಿ ಗೂಢಾಚಾರಿ ಆಗಿದ್ದರೆ ಆಮೇಲೆ ಅಧ್ಯಕ್ಷರಾಗ್ತಾರೆ. ಇವರು ಕೂಡ ರಹಸ್ಯವಾಗಿ ಒಂದು ಕಡೆ ನ್ಯೂಕ್ಲಿಯರ್ ಬಾಂಬನ್ನು ಸ್ಟೋರ್ ಮಾಡ್ಕೊಳ್ತಾ ಇದ್ದಾರೆ. ನ್ಯೂಕ್ಲಿಯರ್ ಸಬ್ಮರೀನ್ ನಿರ್ಮಾಣಕ್ಕೆ ಉತ್ತರ ಕೊರಿಯಾಗೆ ಟೆಕ್ನಿಕಲ್ ಸಪೋರ್ಟನ್ನು ಕೊಡ್ತಾ ಇದ್ದಾರೆ ಅಂತ. ಹಾಗಾಗಿ ಏನು ನಡೀತಿದೆ ಅಂತ ಅರ್ಥ ಆಗ್ತಾ ಇಲ್ಲ.